ಪಾಂಡವರು ವನವಾಸ ಅಜ್ಞಾತವಾಸಕ್ಕೆ ಹೊರಟ ವಿಷಯ ನಿನಗೆ ಗೊತ್ತಷ್ಟೇ. ಪಾಂಡವರು ಮಣ್ಣು ತಿಂದ ಹೋಗಲಿ, ನೀನು ಯಾರು ಹೇಳುದು ನನ್ನ ಗೊತ್ತು. ನಾನು ಯಾರು ಹೇಳುವುದಕ್ಕೆ ಅದನ್ನು ಆರಂಭಿಸಿದ್ದು. ಹಾಗ ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ ಪಾಂಡವರ ಇವರು ವಿರಾಟ ನಗರವನ್ನು ಆಶ್ರಯಿಸಿದರು. ಚಂದ್ರವಂಶೀಯರಾದ ಚಕ್ರವರ್ತಿ ಕುಮಾರರಾದ ಪಾಂಡವ ಪಂಚಕರು ಯಕ್ಕಶ್ಚಿತರೆಂದೇ ಗುರುತಿಸಲ್ಪಡಬಹುದಾದ ಈ ಮತ್ಸ್ಯನಗರಿಯಲ್ಲಿ ಎಲ್ಲಿದ್ದಾರಪ್ಪ ಅವರು? ಹೇಗಿದ್ದಾರೆ? ಅರಮನೆಯಲ್ಲಿ ಕಂಕ ಸನ್ಯಾಸಿ ಎಂಬ ಹೆಸರಿನಿಂದ ಒಬ್ಬ ವ್ಯಕ್ತಿ ಇದ್ದ. ಪೂಜಾ ಭಟ್ರು. ಅವನೇ ಯುಧಿಷ್ಠಿರ ಧರ್ಮರಾಯ. ಯುಧಿಷ್ಠಿರ ದೇವ ಚಂದ್ರವಂಶವೆಂಬ ಅಂಬುಜಿಗೆ ಪ್ರತಿ ಚಂದ್ರಮನಾಗಿ ಗುರುತಿಸಲ್ಪಟ್ಟ ಚಂದ್ರವಂಶವೆಂಬ ಕಮಲ ಕಾಸಾರಕ್ಕೆ ಪ್ರತಿ ಸೂರ್ಯನಂತೆ ರಂಜಿಸುವ ಯುಧಿಷ್ಠಿರ ದೇವ. ಹಸ್ತಿನಾವತಿಯ ಸಿಂಹವಿಟ್ಟರದಲ್ಲಿ ಯೌವರಾಜ್ಯಾಭಿಷಿಕ್ತನಾದವನು ರಾಜಸೂಯದ ಪೂರ್ಣಾಹುತಿಯ ಅವಭೃತವನ್ನು ಕಂಡು ಸ್ವಯಂ ಚಕ್ರವರ್ತಿ ಸಾರ್ವಭೌಮನ ಔನ್ನತ್ಯವನ್ನು ಪಾತ್ರತೆಯನ್ನು ಸಂಪಾದಿಸಿದವನು ನಮ್ಮ ಮನೆಯಲ್ಲಿ ಅರ್ಥ ಆಯ್ತು. ಚಕ್ರವರ್ತಿ ಸಾರ್ವಭೌಮನಾದವನು ಮತ್ತೊಬ್ಬರ ಕಾಲು ಹಿಡಿಯುವ ಹಾಗಿಲ್ಲ, ಇನ್ನೊಬ್ಬರಿಗೆ ತಲೆಬಾಗುವ ಹಾಗಿಲ್ಲ. ಬೇರೆ ಯಾವ ಉದ್ಯೋಗ ಮಾಡಿದ್ರು ಉದ್ಯೋಗಪತಿಯ ಕಾಲಿಗೆ ಬೀಳಬೇಕು, ಅಡಿಯರೆ ನಮಸ್ಕಾರ. ಕೊನೆಗೆ ಸಂಬಳ ತಗೊಳ್ಳುವಾಗಲಾದರೂ ಕಾಲು ಹಿಡಿಬೇಕು. ಪೂಜಾ ಭಟ್ಟನಿಗೆ ಸಂಬಳ ಕೊಡುವುದಲ್ಲ, ದಕ್ಷಿಣ ಕೊಡು. ದಕ್ಷಿಣ ಕೊಡುವ ಯಜಮಾನ್ಯ ಭಟ್ರ ಕಾಲು ಹಿಡಿಯುವುದು. ಹೀಗೆ ಅಜ್ಞಾತವಾಸ ಕಾಲದಲ್ಲೂ ತನ್ನ ಪಾತ್ರತೆಯ ಗೌರವಕ್ಕೆ ಧಕ್ಕೆ ಬಾರದಂತೆ ಉಳಿಸಿಕೊಂಡ ಪಾವನ ಚರಿತ ಯುಧಿಷ್ಠಿರ ದೇವ. ಆಮೇಲೆ ಅಡಿಗೆಯ ಭಟ್ಟನಾಗಿ ವಲಲ ಎಂಬ ನಾಮದಿಂದ ರುಚಿಯಾದ ಅಡಿಗೆಯನ್ನು ಬಡಿಸುತ್ತಿರುವವನೇ ಭೀಮಸೇನ. ಭೀಮ ಆತಿನಿತ್ಯ ಹೋಗುವಾಗ ಅವನ ಪಿಳ್ಳೆ ಜುಟ್ಟಿಗೆ ಕೈ ಹಾಕಿ ನಾನು ಎಳಿತಿದ್ದೆ. ತನ್ನ ಮೊಣ ಕೈಯಿಂದ ಅವ ನನ್ನನ್ನು ಒಂದು ಠಣದನಾದರೆ ನಾನು ಕೋಟೆಯ ಗೋಡೆಯ ಹೊರಗೆ ಹೋಗಿ ಬೀಳುತ್ತಿದ್ದೆನೋ ಏನೋ. ಅಬ್ಬಾ, ವಾತ್ಸಲ್ಯವೆರೆದ ನನಗೆ ಮಮತಾಮಯಿಯಾಗಿ ನಡೆಸಿಕೊಂಡ ಭೀಮಸೇನ ಅಲ್ವಾ? ಅವನೇಕೆ ಅಡುಗೆ ಭಟ್ಟ? ಅರ್ಥ ಆಯ್ತು. ಚಕ್ರವರ್ತಿ ಸಾರ್ವಭೌಮನನ್ನು ಉಣ್ಣುವ ಅನ್ನ ಪ್ರತಿದಿನ ವಿಕಿರಣ ಪರೀಕ್ಷೆಗೆ ಒಳಪಡಬೇಕು. ಯಾರ್ಯಾರೋ ಕೊಟ್ಟದ ನಾವು ತಿನ್ನುವ ಹಾಗಿಲ್ಲ. ಈಗ ಯುಧಿಷ್ಠಿರ ದೇವ ಉಣ್ಣುವ ಅನ್ನ ಪರೀಕ್ಷೆಗೊಳಪಟ್ರೆ ಅಜ್ಞಾತವಾಗುವ ಭಯವಿದೆ. ಅದೇನು ಅವ ಉಣ್ಣುವ ಅನ್ನ ದಿನ ಪರೀಕ್ಷಿಸಲ್ಪಡ್ತದೆ ಹೇಳಲೇಬೇಕಂತ. ತಮ್ಮನೇ ಅಡಿಗೆ ಮಾಡಿ ಬಡಿಸಿದ್ರೆ ಪರೀಕ್ಷಿಸುವ ಸಮಸ್ಯೆ ಇಲ್ವಲ್ಲ, ಪೂರ್ಣ ವಿಶ್ವಾಸಾರ್ಹತೆ ಮೂಡಿತಲ್ಲ. ಅದಕ್ಕಾಗಿ ಪಾಕ ಕುಶಲಿಗನಾದ ಭೀಮ ಅಡಿಗೆ ಭಟ್ಟನಾದ. ಒಂದು ಗಾದೆಯ ಮಾತುಂಟು, ಏನು? ಬರುತ್ತಾ ರಾಯರ ಕುದುರೆ ಕತ್ತೆಯಾಯಿತು ಅಂತ. ಕುದುರೆ ಕತ್ತೆ ಆಗ್ತದೆ, ಕತ್ತೆ ಕುದುರೆ ಆಗುತ್ತದೆ? ಅದಾಗುವುದಿಲ್ಲ. ಗಾದೆಯಲ್ಲಾದರೂ ಕುದುರೆ ಕತ್ತೆ ಆದದ್ದು ಹೌದು, ಕತ್ತೆ ಕುದುರೆಯಾಗುವುದಿಲ್ಲ. ಯಾಕೆಂದ್ರೆ ತಂತ್ರಿಪಾಲ ಎಂಬ ನಾಮದಿಂದ ಸಾಮಾನ್ಯವಾದಂತಹ ಒಂದು ಕುದುರೆಯನ್ನು ಕೊಟ್ಟರು ಅದನ್ನು ಹಾಗೆ ಪಳಗಿಸುತ್ತಿದ್ದವ ಅವನೇ ನಕುಲ. ಏನಿರಲಿಲ್ಲ ನಮ್ಮ ಮತ್ಸ್ಯನಗರಿಯಲ್ಲಿ. ದೊಡ್ಡ ಕುದುರೆಗಳ ಸೇನೆಯನ್ನೇ ಸಿದ್ಧಪಡಿಸಿಕೊಳ್ಳುವುದಕ್ಕೆ ನಾವು ಸಕ್ತರಾದದ್ದು ಈ ಒಂದು ವರ್ಷದಿಂದ. ಅದು ನಕುಲನಿಂದ ಅಲ್ವೇ? ರಥ ಸಿದ್ಧಪಡಿಸು ಹೇಳುವಾಗ ಕುದುರೆಗಳನ್ನು ತಂದು ಕಟ್ಟಿದವನು ಅವನೇ. ಅಷ್ಟು ಮಾತ್ರ ಅಲ್ಲ, ಈ ವಿರಾಟ ನಗರ ಗೋ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದಂತಹ ನಗರ. ಇಂತಹ ಗೋ ಸಂಪತ್ತಿನ ಸಮೃದ್ಧಿ ಆಧಿಕ್ಯವನ್ನು ಮಾಡಿದವ ಧಮಪಾಲ ಎಂಬ ನಾಮದಿಂದ ನಿನಗೆ ದೂರು ತಂದು ಕೊಟ್ಟನಲ್ಲ, ಅಪಹಾರ ಆಯಿತು ಅಂತ. ಅವನೇ ಸಹದೇವ. ನಾನು ಸಣ್ಣವನಿರುವಾಗ ನೋಡಿದ್ರೆ ನಮ್ಮ ಕೊಟ್ಟಿಗೆಯಲ್ಲಿ ಬೆಳ್ಳಣಿಕೆ ಎದ್ದಿದ್ದದ್ದು. ಈಗ ಲಕ್ಷ ಲಕ್ಷ ಸಂಖ್ಯೆಯ ದನಗಳು. ಪಕ್ಕ ನೋಡುವವರಿಗೆ ವಿರಾಟ ನಗರದ ಹೊಳೆ ಬಾವಿಗಳಲ್ಲಿ ನೀರೇ ಇರ್ಲಿಕ್ಕಿಲ್ಲ, ಹಾಲೇ ತುಂಬಿರಬಹುದೇನು ಅಂತ ಅನಿಸ್ತದೆ.
ಇವತ್ತೊಂದು ಗೊಡ್ಡ ಆಕಳನ್ನು ಕೊಟ್ಟರೆ ನಾಳೆಗೆ ಅವ ಕೊಡ ತುಂಬ ಹಾಲು ತಂದು ಕೊಡ್ತಾ ಇದ್ದ, ಕರೆದು ಕೊಡ್ತಿದ್ದ ಅಂತೇಳಿ ಸುದ್ದಿ ಉಂಟು. ಸಹದೇವನಲ್ವೇ? ಹೌದು. ಹಾ, ಹಾಗೆಯೇ ನಿಮ್ಮ ತಾಯಿಯ ಬಳಿಯಲ್ಲಿ ಸೈರಿಂದ್ರಿ ವೃತ್ತಿಯನ್ನು ಮಾಡುತ್ತಿರುವವಳು ದ್ರೌಪದಿ. ಪಂಚವಲ್ಲಭೆ, ಯಾಜ್ಞಸೇನೆ, ರಾಜಸೂಯದ ಮಹಾಮಂತ್ರಕ್ಷತೆಯನ್ನು ಮೂಡಿದ ಸಿರಿಮುಡಿ ಅವಳು, ನಮ್ಮ ಅಮ್ಮನ ಊಳಿ. ಹಾ 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 ಸೈರಂಧ್ರಿ ವೃತ್ತಿ. ಮಾಲಿನಿ ಹೆಸರು. ಸೈರಂಧ್ರಿ ವೃತ್ತಿ ಅಂದ್ರೆ ತಲೆ ಬಾಚಿ, ಹೂ ಮುಡಿಸಿ, ತಿಲಕವಿಟ್ಟು, ಕನ್ನಡಿ ತೋರಿಸುವುದು, ಇಷ್ಟೇ ಕೆಲಸ. ಪ್ರಾಯ ಬಂದ ಮಗಳು ತವರು ಮನೆಗೆ ಬಂದಳಾದ್ರೆ ಹೆತ್ತ ತಾಯಿ ಮಾಡಬಹುದಾದ ಚಾಕ್ರಿ ಮಗಳಿಗೆ ಅಟ್ಟನ್ನೇ. ಬಟ್ಟೆ ಒಗೆದು ಹಾಕ್ಬೇಕಂತಿಲ್ಲ. ಹಬ್ಬ, ನನ್ನ ಅಮ್ಮನಲ್ಲಿ ವಾತ್ಸಲ್ಯವನ್ನು ತಳೆದು ವ್ಯವಹರಿಸಿದ್ದು ದ್ರೌಪದಿ ದೇವಿಗಳು ಹೀಗೆ ಗೊತ್ತಾಯ್ತು. ಆಮೇಲೆ ಇದು ನಿಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ನಾಟ್ಯವನ್ನು ಕಲಿಸುತ್ತಿದ್ದಂತಹ ನಾಟ್ಯಾಚಾರ ನಾನೇ ಅರ್ಜುನ. ಅರ್ಜುನ, ಹರ 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 ಹರ. ಯಾವ ಹುತ್ತದಲ್ಲಿ ಯಾವ ಹಾವೋ, ಯಾವ ಮರದ ಎಲೆಯ ಎಡೆಯಲ್ಲಿ ಯಾವ ಹೂವು ಕಂಡವರೇ ಯಾರು? ಅಕ್ಷಂ ಪ್ರತಿ ಅರ್ಥಾತ್ ಪ್ರತ್ಯಕ್ಷ. ಸತ್ಯವನ್ನು ನಿರ್ಣಯಿಸುವುದಕ್ಕೆ ಪ್ರತ್ಯಕ್ಷಕ್ಕಿಂತ ಮಿಗಿಲಾದ ಪ್ರಮಾಣ ಮತ್ತೊಂದಿಲ್ಲ. ಆದರೆ ಅವಲೋಕನಕ್ಕೂ ಎರಡು ಮಾಧ್ಯಮಗಳಿದ್ದಾವೆ. ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ. ಸ್ಥೂಲಾವಲೋಕನಕ್ಕೆ ಸತ್ಯ ದರ್ಶನವಾಗುತ್ತದೆ. ಸತ್ಯವಾದರೂ ಆತ್ಯಂತಿಕ ಸತ್ಯವೇ ಆಗಿರಬೇಕಾದ ನಿಯಮ ಇಲ್ಲ. ದೂರತೋ ಪರ್ವತೋ ರಮ್ಯತಃ. ದೂರದಿಂದ ನೋಡುವಾಗ ನೋಡಿದ್ದು ಕಣ್ಣೆ, ಪರ್ವತ ರಮ್ಯವಾಗಿ ಕಾಣಿಸ್ತದೆ, ಅದು ಸತ್ಯ. ಹಾಗೆಂದು ಸ್ಥೂಲ ಬಿಟ್ಟು ಸೂಕ್ಷ್ಮಾವಲೋಕನಕ್ಕೆ ಹೊರಟ್ರೆ ಆಗ ಪರ್ವತ ಕೊರಕಲುಗಳಿಂದ ಕೂಡಿರುವ ಯಥಾರ್ಥ ದರ್ಶನವಾಗ್ತದೆ. ಆತ್ಯಂತಿಕ ಸತ್ಯ ಅಂದ್ರೆ ಸ್ಥೂಲ ನೋಟಕ್ಕೆ ನಮ್ಮ ಮನೆಯ ಆಳುಮಗನೆಂದೇ ಭಾವಿಸಿದ್ದೆ. ನಿನ್ನನ್ನು ಬಾಯಿಗೆ ಬಂದಂತೆ ನಿಂದಿಸಿದ್ದೆ. ನೀನು ಅರ್ಜುನ ದೇವ ಎನ್ನುವುದನ್ನು ತಿಳಿದಿರಲಿಲ್ಲ. ಯಾವ ಸಂತೆಯ ಸರಕವ, ಗಾಂಡಿವ ಮುಟ್ಟುವ ಮೊದಲು ನನ್ನ ನಾಮಸ್ಮರಣೆ ಮಾಡುವವ, ಏನು ಹೇಳಿಬಿಟ್ಟು. ವಿಶ್ವಕ್ಕೆ ಒಬ್ಬನೇ ಒಬ್ಬ ಧನುರ್ಧರನಾಗಿ ಗುರುತಿಸಲ್ಪಟ್ಟವ. ಹಿಡಿದ ಸಾಯಕದಿಂದ ಮಾಡಿದ ಕಾಯಕದಿಂದ ಭಗವತ್ ಪ್ರಸನ್ನತೆಯನ್ನು ಸಾಧಿಸಿಕೊಂಡ ನಿನ್ನ ವ್ಯಕ್ತಿತ್ವಕ್ಕೆ ಸಾಟಿಯಾದಂತೆ ಮತ್ತೊಂದೇನಿದೆ? ಅಯ್ಯ, ಗಾಂಡೀವ ಧನುಸ್ಸನ್ನು ಹೊಂದಿ ನೀನು ಗಾಂಧೀವಿ ಎಂದು ಕರೆಯಲ್ಪಟ್ಟವನು, ನನಗದು ತಿಳಿದಿದೆ. ಆದರೆ ನನ್ನಿಂದಾದ ಅಪಚಾರಗಳ ವಿಷಯದಲ್ಲಿ ನೀನು ಮತ್ತೊಂದು ಧನುರ್ಧಾರಿಯಾಗಿ ನನ್ನೊಂದಿಗೆ ವ್ಯವಹರಿಸಬೇಕು. ಯಾವ ಧನುರ್ಧಾರಿ? ಕ್ಷಮಾಧನು ಕರೆ ಯಸ್ಯ ದುರ್ಜನ ಕಿಂ ಕರಿಷ್ಯತಿ. ಕ್ಷಮೆ ಎಂಬ ಧನುಸ್ಸನ್ನು ಹೊಂದಿದಂಥವನಿಗೆ ಯಾವ ಕೆಟ್ಟವರು ಏನು ಮಾಡ್ಯಾರು, ಯಾವ ಕೆಟ್ಟವರಿಂದ ಏನಾದೀತು, ನನ್ನ ಅಪರಾಧಗಳಿಗೆಲ್ಲ ನೀನು ಕ್ಷಮಾ ಧನುರ್ಧಾರಿಯಾಗಬೇಕೆಂಬುದು ಸನ್ನಿಧಾನದಲ್ಲಿ ನನ್ನ ಪ್ರಾರ್ಥನೆ. ಅಯ್ಯ, ನಿನ್ನಂಥ ವೀರ ವಿಕ್ರಮಿಯ ಸಾಂಗತ್ಯದಲ್ಲೇ ಒಂದು ಸ್ಫೂರ್ತಿ. ಅದರಿಂದ ಮನನ ಮಾಡಿಕೊಳ್ತಾ ಇದ್ದೇನೆ ಯಥಾರ್ಥವನ್ನು. ಯಾರು ಉತ್ತರ? ವಿರಾಟನ ಮಗ ಅಲ್ಲ, ಪ್ರಾಪಂಚಿಕರೆಲ್ಲರೂ ಉತ್ತರರೇ. ಯಾಕಿದನ್ನು ಹೇಳಿದೆ? ಹೊರಗಿರುವ ದೇಹವನ್ನೇ ತಾನು ಅಂತ ಯಾವನು ಭಾವಿಸುತ್ತಾನೆಯೋ ಅವನಿಗೆ ಮಾತ್ರ ಮರಣದ ಭೀತಿ. ಅಯ್ಯಯ್ಯೋ, ಸತ್ತ ಮೇಲೆ ಏನಿಲ್ಲ, ನಾನಿಲ್ಲ. ದೇಹ ಬೇರೆ, ಅದರ ಒಳಗಿರುವ ತಾನು ಬೇರೆ ಎಂಬ ಆತ್ಮಜ್ಞಾನ ಸಂಪನ್ನ ಮರಣಕ್ಕೆ ಹೆದರುವುದಿಲ್ಲ. ಯಾಕೆ? ಮರಣ ಎಂಬುದು ಈ ದೇಹಕ್ಕೆ ಸಂಬಂಧಿಸಿದ ಒಂದು ನೈಸರ್ಗಿಕ ಪ್ರಕ್ರಿಯೆ ಮಾತ್ರ. ಈ ಜ್ಞಾನ ಇದ್ದವನು ಹೇಡಿಯಾಗುವುದಿಲ್ಲ. ಆಗಲಿಕ್ಕೆ ನನ್ನಲ್ಲಿರುವ ವ್ಯಕ್ತಿತ್ವ ಒಬ್ಬ ಮಹಾರಥಿಯಲ್ಲಿರುವಷ್ಟು ಅಷ್ಟು ಸಾಧನೆ ಮಾಡಿದ್ದೇನೆ. ಇದೊಂದು ಮಿಥ್ಯಾಜ್ಞಾನ ಆಚ್ಛಾದಿತವಾಗಿತ್ತು. ದೇಹವೇ ನಾನು ಅಂತ ಅದರಿಂದ ರಣ ಹೇಳಿ
ಕೋಟಿ ಕೋಟಿ ಸಂಖ್ಯೆಯಲ್ಲಿ ನರರಿದ್ದರೂ ನರನೆಂದು ಗುರುತಿಸಲ್ಪಡುತ್ತಿರುವವನು ಗೂಢಾಕೇಶನಾದ ನೀನು. ಋಷಿಕೇಶ ಮಹಾವಿಷ್ಣು, ವ್ಯೋಮಕೇಶ ಪರಮೇಶ್ವರ, ಗೂಢಾಕೇಶ ನಿದ್ರೆಯನ್ನು ಗೆದ್ದವನು. ಗುಡಾಕ ಅಂದರೆ ನಿದ್ರೆ, ನಿದ್ರೆಯನ್ನು ಗೆದ್ದವನು ಏಕಮೇವನಾದ ನೀನು. ಚಾಪೆ ಬಿಡಿಸಿ ತಲೆದುಂಬಿಗೆ ತಲೆ ತಾಗಿಸಿದ ಕೂಡಲೇ ನಿದ್ರೆ ಎಲ್ರಿಗೂ ಬರ್ತದೆ. ಆ ನಿದ್ರೆ ಅಲ್ಲ, ಭ್ರಮೆಯನ್ನು ಗೆದ್ದವ ಯಥಾರ್ಥ ಜ್ಞಾನ. ಭ್ರಮಾಧೀನತೆ ಅಂದ್ರೆ ನಿದ್ರೆಯೇ. ನಾವೆಲ್ಲ ಭ್ರಾಮಕರು, ದೇಹವನ್ನೇ ನಾವು ಉಂಟು ತಿಳಿಯುವ ಭ್ರಮೆ. ನೀನು ಹಾಗಲ್ಲ, ಭ್ರಮೆಯನ್ನು ಮೀರಿ ನಿಂತವು. ನಿನ್ನ ಸನಿಹದಲ್ಲಿ ನರ ಅನ್ನಂದ್ರೆ ನೀನೊಬ್ಬನೇ ನರ, ಉಳಿದವರಲ್ಲ. ನಿನ್ನಿಂದ ಯಥಾರ್ಥ ಜ್ಞಾನ ಬೋಧೆಯಾಯಿತು. ಉತ್ತರ ನಾನೊಬ್ಬನೇ ಅಲ್ಲ, ಪ್ರಪಂಚದ ಜೀವರುಗಳೆಲ್ಲ. ಹಾಗಾಗಿ ಎಲ್ಲರೂ ಹೆದರ್ತಾರೆ ಯುದ್ಧಕ್ಕೆ. ಸಾವು ಬರ್ತಾರೆ. ಸಾವು ಅಂದರೆ ಏನು ಅಂತ ಹೇಳೋದು ಯಥಾರ್ಥ ಜ್ಞಾನ ನನಗೀಗ ಬೋಧೆಯಾಗ್ತದೆ. ಅಯ್ಯ, ಸನ್ನಿಧಾನದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುವುದು, ಮಹಾರಥಿತ್ವದ ಪರಿಪೂರ್ಣ ಅರ್ಹತೆಯುಳ್ಳ ನನ್ನನ್ನು ನೀನು ಪರಿಷ್ಕರಿಸಿಕೊಡಬೇಕು. ಮಿಥ್ಯಾಜ್ಞಾನದ ಆಚ್ಛಾದನವನ್ನು ನೀನು ತೆಗೆದುಕೊಡಬೇಕು. ಆಗ ನಿನ್ನ ಸಮಕ್ಷದಲ್ಲೇ ಮುಂದೊಂದು ದಿನ ಮಹಾರಥಿಯಾಗಿ ನಾನು ರಂಜಿಸುವ ದೃಶ್ಯವನ್ನು ನಿನಗೆ ಉಣಪಡಿಸದಿರುವೇನೆ. ಆ ದಿನ ಖಂಡಿತ ಬಂದೇ ಬರುತ್ತದೆ. ಅದಕ್ಕಾಗಿ ಪ್ರಾರ್ಥನೆ, ನಿನ್ನ ನಿಜ ರೂಪ ದರ್ಶನದ ಸ್ಫೂರ್ತಿಯನ್ನು ನನಗೆ ಕೊಡು. ನಿನ್ನ ಸಾರಥಿಯಾಗಿ ನಾನು ನಿಲ್ತೇನೆ. ಯಾಕೆ? ನಿನ್ನ ರಥವನ್ನು ಆಶ್ರಯಿಸುವುದು ಅಂದರೆ ನಿನ್ನ ಈ ಜ್ಞಾನ ಸಂಪನ್ನತೆಯ ಸ್ಫೂರ್ತಿಯನ್ನು ಪಡೆಯುವುದು ಅಂತ. ಅದಕ್ಕಾಗಿ ನಿನ್ನ ನಿಜ ವೇಷವನ್ನು ತೋರಿಸಯ್ಯ, ತೋರು.